ಈ ಲಕ್ಷ್ಮಿ ತತ್ವ ಏನಿದೆ ಅದು ಬೃಹತ್ ತತ್ವ. ಲಕ್ಷ್ಮಿ ಜೀವನಕ್ಕೆ ಒಂದು ಲಕ್ಷ್ಯ ಕೊಡ್ತದೆ, ಮತ್ತು ಜೀವನಕ್ಕೆ ಲಕ್ಷ್ಯ ನಮ್ಮ ಒಳಗಿನ ಧರ್ಮ ಕೊಡ್ತದೆ. ಧರ್ಮ ಜಿಜ್ಞಾಸೆಯ ಅಥವಾ ಬ್ರಹ್ಮ ಜಿಜ್ಞಾಸೆಯ ಏನು ತತ್ವ ಇದೆ ಅದು ಲಕ್ಷ್ಯ ಕೊಡ್ತದೆ. ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗೆ ಯುಗೆ. ಯಾವ ಧರ್ಮದ ಸ್ಥಾಪನೆಗಾಗಿ ನಾವು ಬಂದಿದ್ದೀವಿ ಅದನ್ನು ನಾವೇ ಡಿಸೈಡ್ ಮಾಡಬೇಕಾಗ್ತದೆ. ನಮ್ಮ ಧರ್ಮ, ನಮ್ಮ ಜವಾಬ್ದಾರಿ ತುಂಬ ಇದೆ. ಸಾಮಾಜಿಕ ಧರ್ಮ, ಸಂಬಂಧದಲ್ಲಿ ಧರ್ಮ, ಕೆಲಸದಲ್ಲಿ ಧರ್ಮ, ನಮಗೆ ತುಂಬ ಧರ್ಮಗಳಿವೆ, ಜವಾಬ್ದಾರಿಗಳಿವೆ. ಅಂದರೆ ನಿಜವಾದ ಧರ್ಮದ ಅರ್ಥ ಕಳೆದೋಗ್ಬಿಟ್ಟಿದೆ. ಸಂಭವಾಮಿ ಯುಗೆ ಯುಗೆ, ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗೆ ಯುಗೆ. ಯಾವ ಧರ್ಮದ ಸ್ಥಾಪನೆಗಾಗಿ ಅಂದರೆ ಧರ್ಮದ ಸ್ಥಾಪನೆಗಾಗಿ ಯಾವ ಭಗವಂತ ಬರ್ತಾನೆ? ಈಗ ಈ ಪ್ರಪಂಚದಲ್ಲಿ ಏನೆಲ್ಲ ಅಧರ್ಮ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ಯಾವ ಭಗವಂತ ಬಂದರು? ಧರ್ಮದ ಸ್ಥಾಪನೆ ನಮ್ಮ ಮನಸ್ಸಿನ ಒಳಗಡೆ, ನಮ್ಮ ಮನಸ್ಸಿನೊಳಗೆ ಮಾಡಬೇಕಾಗ್ತದೆ. ಯಾವ ಧರ್ಮದ ಸ್ಥಾಪನೆ ಮಾಡೋದು? ಆತ್ಮಧರ್ಮದ ಸ್ಥಾಪನೆ. ನಮ್ಮ ಲಕ್ಷ್ಯ ಇದೇ ಆಗಿರಬೇಕು. ನಾವು ನಮ್ಮ ಆತ್ಮದ ವಿಕಾಸ ಎಷ್ಟರ ಮಟ್ಟಿಗೆ ಮಾಡ್ತೀವಿ? ನೀವು ಆತ್ಮದ ವಿಕಾಸ ಮಾಡಲಿಕ್ಕೆ ಶುರು ಮಾಡಿದಾಗಲೇ ನಾವು ಮಹಾಲಕ್ಷ್ಮಿ ತತ್ವನ ಅರ್ಥ ಮಾಡ್ಕೋತೀವಿ. ಮಹಾಲಕ್ಷ್ಮಿ ಬೃಹತ್ ತತ್ವ, ಇಡೀ ಬ್ರಹ್ಮಾಂಡನ ಪೋಷಣೆ ಮಾಡೋ ವಿದ್ಯೆ. ಇದು ಸಿಸ್ಟಮ್, ಪ್ರಣಾಳಿ, ತಂತ್ರ. ಈ ತಂತ್ರದ ಸಹಾಯದಿಂದನೇ ನಮ್ಮ ಹತ್ರ ಮಹಾಲಕ್ಷ್ಮಿ ಬರ್ತಾಳೆ. ಹಾಗಾದರೆ ನಾವು ಮಹಾಲಕ್ಷ್ಯ ಏನಿಡಬೇಕು? ಮಹಾಲಕ್ಷ್ಯ ಮುಕ್ತಿಯದಾಗಿರಬೇಕು. ನಾವು ಪ್ರತಿ ಪರಿಸ್ಥಿತಿಯಲ್ಲಿ, ಪ್ರತಿ ಅವಸ್ಥೆಯಲ್ಲಿ ಮುಕ್ತರಾಗಿರೋದು ಹೇಗೆ? ಮತ್ತು ಧರ್ಮನ ಯಾವ ರೀತಿ ಜಾಗೃತವಾಗಿಡೋದು? ಧರ್ಮನ ಜಾಗೃತ ಆಗಿಡಬೇಕು ಅಂದರೆ ನಮ್ಮೊಳಗಿನ ಆತ್ಮದ ಧರ್ಮ ಏನಿದೆ ಅದು ವಿಕಸಿತ ಆಗೋದು ತುಂಬ ಅವಶ್ಯಕ. ಯಾರು ತೃಪ್ತರಾಗಿರ್ತಾರೋ ಅವರು ಮಾತ್ರ ಮೋಕ್ಷ ಪ್ರಾಪ್ತಿ ಮಾಡ್ಕೋಬಹುದು. ಅಥವಾ ಮನಸ್ಸನ್ನು ಪ್ರಾಪ್ತಿ ಮಾಡಿಕೊಂಡು ವೈರಾಗ್ಯಕ್ಕೆ ಹಾಕೋದು, ಅಥವಾ ಮನಸ್ಸನ್ನು ಮುಂಚೆನೇ ವೈರಾಗ್ಯಕ್ಕೆ ಇಡೋದು. ಅಂದರೆ ನಮ್ಮ ಚಿಂತನೆ ಯಾವ ದಿಕ್ಕಿನ ಕಡೆ ಹೋಗ್ತದೋ ಅದೇ ರೀತಿ ವೈರಾಗ್ಯ ಬರ್ತದೆ. ಯಾರಿಗೆ ದುಡ್ಡಿನ ಅವಶ್ಯಕತೆಯೇ ಇಲ್ವೋ ಅಂಥವ್ರ ಹತ್ರ ತುಂಬ ದುಡ್ಡು ಬರ್ತದೆ. ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಅವ್ರ ಹತ್ರ ದುಡ್ಡೇ ಬರಲ್ಲ. ಈ ಹಣದ ಬಗ್ಗೆ ತುಂಬ ದ್ವಂದ್ವ ಇದೆ. ಯಾರೋ ಅಂತಾರೆ ಪ್ರಾರಬ್ಧ, ಯಾರೋ ಅಂತಾರೆ ಕರ್ಮ, ಯಾರೋ ಹೇಳ್ತಾರೆ ನಿಮ್ಮ ಗ್ರಹಗಳ ದೋಷ ಇದೆ, ಯಾರೋ ಹೇಳ್ತಾರೆ ನಿಮ್ಮ ವಾಸ್ತು ಸರಿ ಇಲ್ಲ, ಯಾರೋ ಹೇಳ್ತಾರೆ ನಿಮ್ಮ ಸಂಖ್ಯಾಶಾಸ್ತ್ರ, ನಿಮ್ಮ ನಂಬರ್ ಸರಿ ಇಲ್ಲ. ನಿಜ ಏನು ಅಂದರೆ ನಾವು ಆ ತತ್ವನ ಅರ್ಥ ಮಾಡ್ಕೋತಾ ಇಲ್ಲ. ಶ್ರೀ ಅದು ಪೋಷಣ ತತ್ವ. ಸರಸ್ವತಿ ಜ್ಞಾನದಿಂದ ಪೋಷಣೆ ಮಾಡ್ತಾಳೆ, ಲಕ್ಷ್ಮಿ ಶರೀರದಿಂದ ಪೋಷಣೆ ಮಾಡ್ತಾಳೆ. ಯಾಕಂದರೆ ಪೋಷಣೆಯ ದೇವತೆ ವಿಷ್ಣು, ದೇವಿ ಲಕ್ಷ್ಮಿ. ನಿಮ್ಮ ಶರೀರಕ್ಕೆ ಊಟ, ಬಟ್ಟೆ, ಶರೀರಕ್ಕೆ ಶೃಂಗಾರ ಲಕ್ಷ್ಮಿನೇ ಮಾಡಲಿಕ್ಕೆ ಸಾಧ್ಯ. ಈ ಕೆಲಸ ಜ್ಞಾನ ಸರಸ್ವತಿ ಮಾಡಲಿಕ್ಕಾಗಲ್ಲ, ಲಕ್ಷ್ಮಿನೇ ಬೇಕು. ಶರೀರನ ನಿಲ್ಲಿಸ್ಬೇಕಂದ್ರೂ ಲಕ್ಷ್ಮಿನೇ ಬೇಕು. ಯಾರಾದರೂ ವೈರಾಗ್ಯದಲ್ಲಿದ್ದಾರೆ ಅಂದರೆ ಶರೀರದಿಂದನೂ ವೈರಾಗ್ಯ ಪಡೆದಿದ್ದಾರೆ ಅಂದರೆ ಏನೂ ಬೇಕಾಗಿಲ್ಲ ಅನ್ನೋ ಸ್ಥಿತಿ ಅವರು ತಲುಪಿದ್ದಾರೆ ಅಂದರೆ, ಅವನೊಬ್ಬ ಸತ್ವಶೀಲ ಯೋಗ್ಯ ಅವಸ್ಥೆ ಪಡ್ಕೊಂಡಿದ್ದಾನೆ ಅಂದರೆ ಅವ್ರು ಬಿಟ್ಟರೂ ಸಹ ಲಕ್ಷ್ಮಿ ಅವರ ಹಿಂದೆ ಹೋಗ್ತಾಳೆ. ಯಾಕೆಂದರೆ ಅವಳಿಗೆ ಲಕ್ಷ್ಯ ಸಿಕ್ತು. ಎಲ್ಲಿ ಲಕ್ಷ್ಯ ಇದೆಯೋ ಅಲ್ಲಿ ಲಕ್ಷ್ಮಿ ಹೋಗ್ತಾಳೆ. ಎಲ್ಲಿ ಕೇಂದ್ರ ಬಿಂದುವಿನ ಉತ್ಪತ್ತಿ ಆಗ್ತದೋ ಅಲ್ಲಿ ಲಕ್ಷ್ಮಿ ಆಟೋಮೆಟಿಕ್ಕಾಗಿ ಹೋಗ್ತಾಳೆ. ಕೇಂದ್ರ ಬಿಂದುವಿನ ಆ ಸತ್ವದಿಂದ ಲಕ್ಷ್ಮಿ ಪರಮಾತ್ಮನನ್ನು ಅಪ್ರಾಪ್ತಿ ಮಾಡ್ಕೊಳ್ತಾಳೆ, ವಿಷ್ಣುವಿನ ಪ್ರಾಪ್ತಿ ಮಾಡ್ಕೊಳ್ತಾಳೆ. ಅವಳಿಗೆ ತನ್ನ ಜೀವನದಲ್ಲಿ ಲಕ್ಷ್ಯ ಸಿಕ್ತು, ವಿಶೇಷ ಅಣುವಿನ ವಿಷ್ಣುವಿನ ಪ್ರಾಪ್ತಿಯಾಯಿತು. ಯಾವ ರಸ್ತೆಯಲ್ಲಿ ನಡಿಬೇಕು ಅಂತ ಗೊತ್ತಾದರೆ ಲಕ್ಷ್ಮಿ ಆಟೋಮೆಟಿಕ್ಕಾಗಿ ಹಿಂದೆ ಬರ್ತಾಳೆ. ಯಾವಾಗ ನಮ್ಮ ಸಂಕಲ್ಪ ಈ ರೀತಿ ಆಗ್ತದೋ, ನಾನು ಏನಾದರೂ ಮಾಡಬೇಕಾಗಿದ್ದು ಯಾಕೆ ಅನ್ನೋದು ನಮಗೆ ಅರಿವಾಗ್ತದೋ, ನಮಗೆ ಲಕ್ಷ್ಯ ಸಿಗ್ತದೋ, ಆವಾಗ ಲಕ್ಷ್ಮಿ ಬಂದೇ ಬರ್ತಾಳೆ. ಲಕ್ಷ್ಮಿಗೆ ಸಂಕಲ್ಪ ಕೊಡೋದು ಅವಶ್ಯಕ. ಯಾಕೆ ಮಾಡಬೇಕು, ವಾಯ್ ಅನ್ನೋದು ನಮಗೆ ಕರೆಕ್ಟಾಗಿ ಅರಿವಾದಂತಹ ದಿನ ನಮ್ಗೆ ಗೊತ್ತಾದರೆ ಅವತ್ತು ನಮ್ಮ ಹತ್ರ ಲಕ್ಷ್ಮಿ ಬಂದೇ ಬರ್ತಾಳೆ. ನಮ್ಮ ಕತೆ ಏನು ಅಂದರೆ ನಮಗೆ 100 ಕೋಟಿ ಬೇಕು, 500 ಕೋಟಿ ಬೇಕು, 1000 ಕೋಟಿ ಬೇಕು, ಈ ರೀತಿ ದೊಡ್ಡ ದೊಡ್ಡ ಕನಸು ಕಾಣ್ತೀವಿ. ನಾವು ಲಾ ಆಫ್ ಅಟ್ರಾಕ್ಷನ್ನಲ್ಲೂ ಈ ರೀತಿಯ ಕನಸು ಕಾಣ್ತೀವಿ. 1000 ಕೋಟಿ ಇಚ್ಛಾಶಕ್ತಿ ಬೇಕು, ಆದರೆ ಅದ್ರ ಜೊತೆ ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ. ಇದನ್ನು ನಾನು ತ್ರಿಪುರ ಸುಂದರಿ ವಿದ್ಯೆಯಲ್ಲಿ ಹೇಳಿದ್ದೀನಿ. ಮೊದಲು ಇಚ್ಛೆ ಮಾಡ್ಕೊಳ್ಳಿ, ನಂತರ ಕ್ರಿಯಾಶಕ್ತಿ, ಕ್ರಿಯೆಯಲ್ಲಿ ಇಳಿರಿ. ಇಚ್ಛೆ ಆ ಸರಸ್ವತಿ. ನಮಗೆ ಲಕ್ಷ್ಮಿಗಾಗಿ ಸಹ ದುಡ್ಡು ಮಾಡಲಿಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಜ್ಞಾನ ಇದ್ದರೆ ತಾನೇ ನಾವು ಯಾವ ರೀತಿ ಲಕ್ಷ್ಮಿನ ಅರ್ನ್ ಮಾಡಬೇಕು ಅನ್ನೋದು ಜ್ಞಾನ ಸಿಗೋದು. 1000 ಕೋಟಿ ಬೇಕು,
ಆ 1,000 ಕೋಟಿ ತಗೊಂಡು ಏನು ಮಾಡ್ತೀರಾ? ಅದಕ್ಕೂ ನಿಮಗೊಂದು ಜ್ಞಾನ ಬೇಕು ತಾನೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋ ತಿಳುವಳಿಕೆ ಬೇಕು ತಾನೆ. 1,000 ಕೋಟಿ ಖರ್ಚು ಮಾಡೋದು ಹೇಗೆ? ಅದಕ್ಕೂ ಜ್ಞಾನ ಬೇಕು ತಾನೆ. ಸರಿಯಾದ ಜ್ಞಾನ ಇಲ್ಲ ಅಂದರೆ ನಮ್ಮ ಹತ್ರ ಕೋಟಿ ಬಂದರೂ ಸಹ ಪೂರ್ತಿ ಕಳ್ಕೊತೀವಿ. ನಾವು ತುಂಬ ಉದಾಹರಣೆನೂ ನೋಡಿದ್ದೀವಿ. ಎಷ್ಟೋ ಜನ ಸಡನ್ನಾಗಿ ಶ್ರೀಮಂತ ಆದಂಥವರು, ಪಾಪ್ಯುಲಾರಿಟಿಯಿಂದನೋ ಅಥವಾ ಲಾಟ್ರಿಯಿಂದನೋ, ಅವರು ಕೆಲವೇ ದಿನಗಳಲ್ಲಿ ಮತ್ತೆ ದುಡ್ಡನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ಕಾರಣ ಏನು ಅಂದರೆ, ಎಲ್ಲಿ ಲಕ್ಷ್ಯ ಇಲ್ವೋ, ಏನು ಗುರಿ ಇಲ್ವೋ, ಅವ್ರ ಹತ್ರ ಎಷ್ಟೇ ವೈಭವ ಸಂಪತ್ತಿದ್ರೂ ಸಹ ಲಕ್ಷ್ಯ ಇಲ್ಲ ಅಂದರೆ ಅಲ್ಲಿ ಲಕ್ಷ್ಮಿ ಇರಲ್ಲ, ಹೊರಟೋಗ್ಬಿಡ್ತಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಈ ಮೂರೂ ಮುಖ್ಯ. ಈಗ ನಮ್ಮ ಹತ್ರ ಏನಾಗಿದೆ ಅಂದರೆ, ತುಂಬ ಜ್ಞಾನ ಇದೆ, ಆಧ್ಯಾತ್ಮಿಕ ಜ್ಞಾನವೂ ಇದೆ, ಆದರೆ ಲಕ್ಷ್ಮಿವಾನ್ ಆಗಲಿಕ್ಕಾಗಲಿಲ್ಲ. ಆದರೆ ಬೇರೆ ದೇಶದವರು, ಅಮೇರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಯಾವುದೇ ದೇಶ ಆಗಿರ್ಬೋದು, ಅವರು ಧನವಂತ ರಾಷ್ಟ್ರಗಳು. ಯಾಕೆಂದರೆ ಅವರಿಗೆ ಲಕ್ಷ್ಯ ಇದೆ. ನಮ್ಮದು ಯಾವ ರೀತಿ ಮೆಂಟಾಲಿಟಿ ಅಂದರೆ, ನಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ರೂ ಸಹ ನಾವು ಕಂಜೂಸಿನ ಗುಣದವರಾಗಿರ್ತೀವಿ. ಕೂಡಿಟ್ಟೇ ಸಾಯ್ತೀವಿ ಹೊರತು ನಮಗೋಸ್ಕರ ಖರ್ಚು ಮಾಡ್ಕೊಳ್ಳಲ್ಲ. 4 ಜನರಿಗೆ ಸಹಾಯ ಮಾಡಲ್ಲ. ಕಷ್ಟದಲ್ಲಿದ್ದವ್ರನ್ನ ಕಂಡು ಮರುಗೋಲ್ಲ. ನಾವು ನಮ್ಮ ದುಡ್ಡಿನ ಸರಿಯಾದ ಸದುಪಯೋಗ ಮಾಡಿಲ್ಲ ಅಂದರೆ ಅದು ದುರುಪಯೋಗನೇ ಆಗ್ತದೆ. ಲಕ್ಷ್ಮಿಯ ಎನರ್ಜಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕ. ಲಕ್ಷ್ಮಿ ಯಾರ್ಯಾರ ಹತ್ರ ಬರ್ತಾಳೆ? 8 ಪ್ರಕಾರದ ಲಕ್ಷ್ಮಿ, ಅಷ್ಟಲಕ್ಷ್ಮಿ, 8 ಥರದ ಲಕ್ಷ್ಮಿಯುಕ್ತ ಆಗಬೇಕು. ದುಡ್ಡಿದೆ ಅಂತ ಉಡಾಯಿಸೋದು ಅಲ್ಲ. ಆರೋಗ್ಯ ಸಹ ಒಂದು ಲಕ್ಷ್ಮಿ. ಕೋಟಿಗಟ್ಟಲೆ ದುಡ್ಡಿದೆ ಆದರೆ ತಿನ್ನಲಿಕ್ಕಾಗಲ್ಲ. ದುಡ್ಡಿದೆ ಆದರೆ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ದುಡ್ಡಿದೆ ಒಳ್ಳೊಳ್ಳೆ ಬಟ್ಟೆ ಧರಿಸ್ಲಿಕ್ಕಾಗಲ್ಲ. ದುಡ್ಡಿದ್ದು ಪ್ರಯೋಜನ ಏನು? ನಿಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದೆ, ನಿಮ್ಮ ಹತ್ರ ಜ್ಞಾನ ಇಲ್ಲ. ಆ ದುಡ್ಡು ತೊಗೊಂಡು ಏನು ಮಾಡ್ತೀರಾ? ಆರೋಗ್ಯ ಲಕ್ಷ್ಮಿನೂ ಬೇಕು, ಧನಲಕ್ಷ್ಮಿನೂ ಬೇಕು, ಜ್ಞಾನ ಲಕ್ಷ್ಮಿನೂ ಬೇಕು. ಮೊದಲು ನೀವು ಜೀವನಕ್ಕೆ, ನಿಮ್ಮ ಜೀವನದ ಉದ್ದೇಶ ಏನು ಮಾಡ್ಲಿಕ್ಕೆ ಬಂದಿದ್ದೀರಾ ಅದನ್ನು ಫಸ್ಟು ಕಂಡುಹಿಡೀರಿ. ಲಕ್ಷ್ಯ ದೊಡ್ಡದಾಗಿಡಿ, ಸಣ್ಣ ಲಕ್ಷ್ಯ ಇಟ್ಕೊಳ್ಬೇಡಿ. ಒಂದು ವೇಳೆ ನೀವು ಈ ಜಗತ್ತಿನ ನಂತರವೂ ರಾಜರ ಥರ ಇರಬೇಕು ಅಂತ ಬಯಸ್ತೀರಂದರೆ ನಿಮ್ಮ ಲಕ್ಷ್ಯ ಮೋಕ್ಷ, ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಭಗವತಿ ಲಕ್ಷ್ಮಿ ಯಾರಿಗಾದರೂ ಎಲ್ಲ ಕೊಡಬೇಕು ಅಂತ ಬಯಸಿದಾಗ ಮೊದಲು ಅವನಿಗೆ ಜ್ಞಾನ ಪ್ರಾಪ್ತಿ ಮಾಡಿಸ್ತಾಳೆ, ಜ್ಞಾನಿಯನ್ನಾಗಿ ಮಾಡ್ತಾಳೆ. ಈ ರೀತಿ ಆಯಿತು ಅಂದರೆ ಅದು ಭಗವತಿಯ ಕೃಪೆ. ಕರ್ಮ ಮತ್ತು ಪ್ರಾರಬ್ಧ ಇದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಹಿಂದೆ ನಾವೇನು ಮಾಡ್ಕೊಂಬಂದಿದ್ವು ಅದರ ಪ್ರಮಾಣದಲ್ಲಿ ಅದು ನಡೀತದೆ. ಎಷ್ಟೋ ಜನ ಶ್ರೀಮಂತ ಆಗಿದ್ದರೂ ಸಹ ದುಃಖಿಯಾಗಿರ್ತಾರೆ. ಅವ್ರ ಮನೆಯಲ್ಲಿ ಹುಟ್ಟುವಂಥ ಸಂತಾನ ವಿಕಲಾಂಗ ಆಗಿರಬಹುದು. ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿರ್ತೀವೋ ಅದರ ತಕ್ಕಾಗೆ ನಾವು ಈ ಜನ್ಮದಲ್ಲಿ ಪ್ರಾರಬ್ಧನ ಭೋಗಿಸ್ತಾ ಇರ್ತೀವಿ. ನಾವು ಜೀವನದ ಆ ಆಯಾಮಕ್ಕೆ, ಸ್ಥಿರವಾಗಿರುವಂತಹ ಆಯಾಮಕ್ಕೆ ತಲುಪಬೇಕು ಅಂದರೆ ಈಶ್ವರ ಬ್ರಹ್ಮಾಂಡ ನಮಗೆ ಬುದ್ಧಿ ಕಲಿಸ್ಲಿಕ್ಕೆ ಈ ಪ್ರಪಂಚಕ್ಕೆ ಕಳಿಸ್ತಾನೆ. ಸುಧಾಮನ ಅವಲಕ್ಕಿ ತಿಂದು ಶ್ರೀಕೃಷ್ಣ ಅದರ ಬದಲಿಗೆ ಭವನದ ನಿರ್ಮಾಣ ಮಾಡಿಕೊಡ್ತಾರೆ. ಯೋಚಿಸಿ ನೋಡಿ, ಆ ಸಂಕಲ್ಪದಲ್ಲಿ ಎಷ್ಟು ಬಲ ಇರಬೇಕು. ಸುಧಾಮನ ಪ್ರಾರಬ್ಧನ ಕಟ್ ಮಾಡಲಿಕ್ಕೆ ಅಷ್ಟು ವರ್ಷ ಕಾಯಬೇಕಾಯಿತು. ಶ್ರೀಕೃಷ್ಣನಿಗೆ ಎಲ್ಲ ಗೊತ್ತಿತ್ತು. ಕೃಷ್ಣನೂ ಸಹ ಸುಧಾಮ ಅವನ ಕಷ್ಟನ ಭೋಗಿಸ್ಲಿ ಅಂತ ಬಯಸ್ತಾ ಇದ್ದರು. ಪಾಂಡವರಿಗೆ 14 ವರ್ಷ ವನವಾಸ, ಶ್ರೀಕೃಷ್ಣ ಇದ್ದರೂ ಸಹ ರಾಮನಿಗೆ 14 ವರ್ಷ ವನವಾಸ. ಇವೆಲ್ಲ ಘಟನೆಗಳು ಏನು? ಇವೆಲ್ಲ ನಮ್ಮ ಆಂತರಿಕ ವಿಕಾಸಕ್ಕಾಗಿ ಇರುವಂಥದ್ದು. ಲಕ್ಷ್ಮಿ ಹಿಂದೆ ಓಡಬೇಕು ಅಂದರೆ ನೀವು ಲಕ್ಷ್ಯದ ಹಿಂದೆ ಓಡಿ. ಜೀವನದಲ್ಲಿ ಎಷ್ಟು ಹಣ ಬೇಕು, 1,000 ಕೋಟಿ ಬೇಕು, ಈ ರೀತಿ ಕೇಳಬೇಡಿ. ನಿಮ್ಮ ಲಕ್ಷ್ಯನ ದೊಡ್ಡದಾಗಿ ಮಾಡ್ಕೊಳ್ಳಿ. ಬಂದರೆ ಇಡೀ ಊರಿಗೆ, ಇಡೀ ಜಗತ್ತಿಗೆ ಹಂಚಬೇಕು. ಇದಕ್ಕಾಗಿ ನಾವು ಒಂದೇ ಸಲ 3 ಗುಣಗಳ ಜೊತೆ ಆ್ಯಕ್ಟಿವೇಟ್ ಆಗಬೇಕಾಗ್ತದೆ. ತ್ರಿಗುಣಾತ್ಮಕ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಸರಸ್ವತಿ ಮಹಾಕಾಳಿಯ ಮಧ್ಯೆ ಲಕ್ಷ್ಮಿ ಇದ್ದಾಳೆ. ಜೀವನದಲ್ಲಿ ಜ್ಞಾನನೂ ಸಂಪಾದಿಸಬೇಕು, ಅಜ್ಞಾನನೂ ತೊಡೆದಾಕಬೇಕು. ಜ್ಞಾನದ ಅರ್ಜನೆಗಾಗಿ ವಿದ್ಯೆ ಸರಸ್ವತಿ, ಅಜ್ಞಾನನ ತೊಡೆದು ಹಾಕಲಿಕ್ಕೆ ಮಹಾಕಾಳಿ. ಜ್ಞಾನ ಮತ್ತು ಅಜ್ಞಾನದ ಮಧ್ಯೆ ಕೂತಿರುವಂಥವಳೆ ಲಕ್ಷ್ಯ. ನಮಗೆ ನಮ್ಮ ಜೀವನದಲ್ಲಿ ಲಕ್ಷ್ಮಿಯ ವೈಬ್ರೇಷನ್ ಬೇಕು, ಊರ್ಜೆ ಬೇಕು ಅಂದರೆ ನಾವು ಲಕ್ಷ್ಮಿನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಜೀವನದ ಲಕ್ಷ್ಯದ ಪ್ರತಿ ಜಾಗೃತರಾಗಬೇಕಾಗ್ತದೆ. ಯಾಕಂದರೆ ಹಣಕ್ಕಿಂತ ದೊಡ್ಡ ದೇವರು ಮತ್ತಾರಿಲ್ಲ. ಈ ಜಗತ್ತಿನಲ್ಲಿ ಹಣನೇ ಸರ್ವಸ್ವ, ಆದರೆ ಹಣನೇ ಸರ್ವಸ್ವನೂ ಅಲ್ಲ. ಹಣ ಸರ್ವಸ್ವ ಅಲ್ಲ ಅಂತ ಹೇಳಲಿಕ್ಕೂ ನಮ್ಮ ಹತ್ರ ದುಡ್ಡು ಜಾಸ್ತಿ ಇರಬೇಕು. ನಿಮ್ಮ ಧರ್ಮ ಯಾವುದು? ಯಾವ್ಯಾವ ಧರ್ಮ ನಿಮ್ಮಲ್ಲಿದೆ? ಧರ್ಮ ಅಂದರೆ ಇಲ್ಲಿ ಲಕ್ಷ್ಯ. ನಿಮ್ಮ ಲಕ್ಷ್ಯ ಏನು? ಧರ್ಮ ಅಂದರೆ ಜವಾಬ್ದಾರಿ, ನೀತಿ ನಿಯಮ. ಆಧ್ಯಾತ್ಮಿಕವಾಗಿ ನಿಮ್ಮ ಜವಾಬ್ದಾರಿ ಏನು? ಸಾಮಾಜಿಕವಾಗಿ ನಿಮ್ಮ ಜವಾಬ್ದಾರಿ ಏನು? ಸಂಬಂಧದಲ್ಲಿ ನಿಮ್ಮ ಜವಾಬ್ದಾರಿ ಏನು? ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿ ಏನು?
ನೀವು ನಿಮ್ಮ ಲಕ್ಷ್ಯನ, ನಿಮ್ಮ ಜವಾಬ್ದಾರಿನ ನಿಭಾಯಿಸಲೇಬೇಕು. ಕರ್ಮ ಮಾಡಲೇಬೇಕು. ನಮ್ಮ ಅಕ್ಕಪಕ್ಕ ನಾವು ಎಲ್ಲೆಲ್ಲಿ ಯಾರನ್ನ ಪೋಷಣೆ ಮಾಡ್ಬೋದು ಅದನ್ನು ಮೊದಲು ಪೋಷಿಸಬೇಕು. ಒಂದು ವೇಳೆ ನಿಮ್ಮ ಹತ್ರ ಕೊಡಲಿಕ್ಕೆ ಏನೂ ಇಲ್ಲ ಅಂದರೆ ಸಮಯ ಕೊಡಿ. ನಿಮ್ಮ ಸ್ಕಿಲ್ನ ಹೆಚ್ಚಿಸ್ಕೊಳ್ಳಿ. ನಿಮ್ಮ ಚಿಂತನೆನ ಆಳವಾಗಿ ದೃಢವಾಗಿ ಮಾಡಿ. ನಿಮ್ಮ ಸಾಧನೆನ ಹೆಚ್ಚು ಮಾಡಿ. ನಿಮ್ಮ ಲಕ್ಷ್ಯನ ದೊಡ್ಡದಾಗಿ ಮಾಡಿ. ನನ್ನ ಮುಂದಿನ ಭವಿಷ್ಯ ಏನು ಅಂತ ಜಾತಕ ತೋರಿಸೋ ಬದಲು ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ನಿಮ್ಮ ಜವಾಬ್ದಾರಿ. ಬೇರೆಯವ್ರ ಹತ್ರ ಹೋಗಿ ಏನು ಕೇಳ್ತೀರಾ? ನಿಮ್ಮ ಜೀವನದ ಲಕ್ಷ್ಯ ಏನು, ಪರ್ಪಸ್ ಏನು, ಉದ್ದೇಶ ಏನು, ನೀವೇ ಮನನ ಮಾಡಿ. ನನ್ನ ಲಕ್ಷ್ಯ ಏನು? ಯಾವ ರೀತಿ ನಾನು ಲಕ್ಷ್ಮಿನ ಪ್ರಾಪ್ತಿ ಮಾಡ್ಕೊಳ್ಳೋದು. ಲಕ್ಷ್ಮಿಯ ಚಿಂತನೆ ಆಳವಾಗಿ ಮಾಡಬೇಕಾಗ್ತದೆ. ನಿಮ್ಮ ಹತ್ರ ಈಗ ಏನೇನು ಲಕ್ಷ್ಮಿ ಇದೆ ಅದ್ರ ಬಗ್ಗೆಯೂ ಸಹ ನೀವು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಬೇಕು.